ಮಿತ್ರರೇ ನಮಸ್ಕಾರ. ಮಿತ್ರರೇ, ಬಾಂಗ್ಲಾದೇಶದಲ್ಲಿ ಏನು ಘಟನೆ ನಡೀತಲ್ಲ, ಅಲ್ಲಿನ ಸರ್ಕಾರವನ್ನ ಕಿತ್ತೊಗೆಯಲಾಯಿತು, ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಆಯಿತು, ಅಲ್ಲೊಂದು ಅರಾಜಕತೆಯ ಸನ್ನಿವೇಶ ನಿರ್ಮಾಣ ಆಯಿತು. ಆಗ ಈ INDIA ಕೂಟದ ನಾಯಕರು ಏನು ಹೇಳಿದ್ರು, ಭಾರತದಲ್ಲೂ ಕೂಡ ಹೀಗಾಗುತ್ತೆ, ನರೇಂದ್ರ ಮೋದಿ ಕೂಡ ಹೀಗಾಗುತ್ತೆ ಅಂತ. ಮಿತ್ರರೇ, ಆ ಸಂದರ್ಭದಲ್ಲಿ ನಾನು ವಿಡಿಯೋ ಮಾಡಿ ನಿಮ್ಗೆ ತಿಳಿಸಿದ್ದೆ, ಇವರೆಲ್ಲರೂ ಇದನ್ನ ಬಯಸ್ತಾ ಇದ್ದಾರೆ, ಆದರೆ ಭಾರತದಲ್ಲಿ ಯಾವತ್ತೂ ಕೂಡ ಹೀಗಾಗೋದಿಲ್ಲ ಅಂತ. ಆದ್ರೆ ಈಗ ಅನಿಸ್ತಾ ಇದೆ INDIA ಕೂಟ ಭಾರತದಲ್ಲೂ ಅಂತಹ ಅರಾಜಕತೆಯನ್ನು ಸೃಷ್ಟಿಸೋದಕ್ಕೆ, ಭಾರತದಲ್ಲೂ ಕೂಡ ವರ್ಗ ಸಂಘರ್ಷ ತಾರಕಕ್ಕೇರುವಂತೆ ಮಾಡೋದಕ್ಕೆ ಒಂದು ಪ್ರಯತ್ನವನ್ನ ಮಾಡ್ತಾ ಇದೆ. ಬಹಳ ದೊಡ್ಡದಾಗಿ INDIA ಕೂಟ ಆ ಪ್ರಯತ್ನಕ್ಕೆ ಕೈ ಹಾಕಿದೆ. ಅದರ ನಾಯಕತ್ವವನ್ನು ರಾಹುಲ್ ಗಾಂಧಿ ವಹಿಸಿಕೊಂಡಿದ್ದಾರೆ. ಹೀಗಂತ ಅನಿಸೋದಕ್ಕೆ ಶುರುವಾಗ್ತಾ ಇದೆ. ಈಗ ಹಾವು ಕಚ್ಚುತ್ತಪ್ಪ, ಅದು ವಿಷ ಬಿಡುತ್ತೆ. ಹಾವಿಗೇನಾದ್ರೂ ಗೊತ್ತಾಗುತ್ತಾ, ಅಥವಾ ಹಾವಿಗೇನಾದ್ರೂ ತೊಂದರೆ ಆಗುತ್ತಾ? ಖಂಡಿತವಾಗ್ಲೂ ಇಲ್ಲ. ಯಾಕೆಂದ್ರೆ ಹಾವಿನೊಳಗೆ ಆ ವಿಷ ಇರುತ್ತೆ, ಅದರ ಪ್ರಭಾವ ಹಾವಿಗೆ ಗೊತ್ತಿರೋದಿಲ್ಲ, ಕಚ್ಚಿಸ್ಕೊಂಡವನಿಗೆ ಮಾತ್ರ ಗೊತ್ತಾಗುತ್ತೆ. ಈಗ ರಾಹುಲ್ ಗಾಂಧಿಯು ಕೂಡ ನಿರಂತರವಾಗಿ ಸಮಾಜಕ್ಕೆ ವಿಷವನ್ನು ಹಾಕ್ತಾ ಇದ್ದಾರೆ. ಅದರಿಂದ ಆಗುವ ಪರಿಣಾಮದ ಬಗ್ಗೆ ರಾಹುಲ್ ಗಾಂಧಿಗೆ ಅರಿವಿಲ್ಲ. ಒಂದು ವೇಳೆ ಅರಿವಿದ್ರೂ ಕೂಡ ಅದರಿಂದ ಲಾಭ ಆಗುತ್ತೆ ಅಂತ ರಾಹುಲ್ ಗಾಂಧಿ ಬಯಸಿದ್ದಾರೆ. ಮಿತ್ರರೇ, ಇಷ್ಟೊಂದು ಖಾರವಾಗಿ ನಾನು ಹೇಳೋದಕ್ಕೆ ಒಂದು ಕಾರಣ ಇದೆ. ಇತ್ತೀಚೆಗೆ ರಾಹುಲ್ ಗಾಂಧಿ ಒಂದು ಬಾಲಿಶತನದ ಭಾಷಣ ಮಾಡಿದ್ದಾರೆ. ಮಿತ್ರರೇ, ಈ ಭಾಷಣವನ್ನು ಕೇಳಿದ ಮೇಲೆ ಈ ದೇಶಕ್ಕೆ ಎಂತಹ ವಿಪಕ್ಷ ನಾಯಕ ಸಿಕ್ಬಿಟ್ನಪ್ಪ ಅನ್ನುವಂಥ ಪ್ರಶ್ನೆ ನನ್ನಲ್ಲಿ ಮೂಡಿದೆ. ಇಡೀ ದೇಶವನ್ನು ವಿಭಜಿಸುವಂತಹ ಒಂದು ದೊಡ್ಡ ಹುನ್ನಾರಕ್ಕೆ ರಾಹುಲ್ ಗಾಂಧಿ ಕೈ ಇಟ್ಟಿದ್ದಾರೆ. ಅದೇನು ಎತ್ತ ಎಲ್ಲೋದನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. 2024 ಚುನಾವಣೆಯಲ್ಲಿ INDIA ಕೂಟ ಪ್ರಯೋಗಿಸಿದಂತಹ ಒಂದು ದೊಡ್ಡ ಅಸ್ತ್ರ ಅಂತಂದ್ರೆ ಅದು ಮೀಸಲಾತಿ. ಈ ದೇಶದಲ್ಲಿ ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದರೆ ಸಂವಿಧಾನವನ್ನು ಖತಮ್ ಮಾಡ್ತಾರೆ, ಮೀಸಲಾತಿಯನ್ನು ತೆಗೆದುಹಾಕ್ತಾರೆ, ಹಿಂದುಳಿದ ವರ್ಗದವರನ್ನು ತುಳಿದು ಹಾಕ್ತಾರೆ. ಈ ರೀತಿಯಾಗಿ ಒಂದು ನರೇಟಿವ್ ಬಿಲ್ಡ್ ಮಾಡುವ ಕೆಲಸವನ್ನು INDIA ಕೂಟ ಮಾಡಿತ್ತು. ಇದನ್ನೇನು ನಾನು ನಿಮಗೆ ಹೊಸದಾಗಿ ಹೇಳಬೇಕಾಗಿಲ್ಲ. ಇದಕ್ಕೆ ಸಣ್ಣ ಮಟ್ಟದಲ್ಲಿ ಯಶಸ್ಸು ಕೂಡ ಸಿಕ್ತು. ಎಲ್ಲೆಲ್ಲಿ ಹಿಂದುಳಿದ ವರ್ಗದ ಓಟ್ ಇದೆಯೋ ಅಲ್ಲೆಲ್ಲ ಕಾಂಗ್ರೆಸ್ ಪಕ್ಷ ಅಥವಾ INDIA ಕೂಟದ ಅಭ್ಯರ್ಥಿಗಳು ಗೆದ್ದು ಬಿಟ್ರು. ಈಗ ಇದನ್ನು ಇನ್ನೊಂದು ಹಂತಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ ಈ INDIA ಕೂಟ ನಿರ್ಧಾರ ಮಾಡಿದೆ, ಮುಖ್ಯವಾಗಿ ರಾಹುಲ್ ಗಾಂಧಿ. ಮಿತ್ರರೇ, ಇದನ್ನು ಹೇಳಿದ್ರೆ ಏನು ಅನ್ಸುತ್ತೆ ನಿಮಗೆ? ಈತ ಕಾಂಗ್ರೆಸ್ನ ವಿರೋಧಿ ಅಥವಾ INDIA ಕೂಟದ ವಿರೋಧಿ, ರಾಹುಲ್ ಗಾಂಧಿಯ ವಿರೋಧಿ, ಹೀಗಾಗಿ ಈತ ಇದನ್ನೆಲ್ಲ ಹೇಳ್ತಾ ಇದ್ದಾನೆ ಅಂತ ನಿಮ್ಗೆ ಅನಿಸ್ಬಹುದು. ಹಾಗಲ್ಲ. ರಾಹುಲ್ ಗಾಂಧಿ ಪ್ರಯಾಗ್ರಾಜ್ನಲ್ಲಿ ಒಂದು ಭಾಷಣ ಮಾಡಿದ್ರು. ಆ ಭಾಷಣದ ಸಾರಾಂಶವನ್ನು ನಿಮಗೆ ಹೇಳ್ಬಿಡ್ತೀನಿ, ಆಮೇಲೆ ನೀವೇ ನಿರ್ಧಾರ ಮಾಡಿ. ರಾಹುಲ್ ಗಾಂಧಿ ಈ ಹಿಂದೆ ಏನು ಹೇಳ್ತಾ ಇದ್ರು, ದಲಿತರಿಗೆ ಸ್ಥಾನಮಾನ ಸಿಗ್ತಾ ಇಲ್ಲ, ಹಿಂದುಳಿದ ವರ್ಗದವರಿಗೆ ಸ್ಥಾನಮಾನ ಸಿಗ್ತಾ ಇಲ್ಲ, ಮೀಡಿಯಾದಲ್ಲಿ ವಂಚನೆ ಆಗಿದೆ, ಮಿಲಿಟರಿಯಲ್ಲಿ ವಂಚನೆ ಆಗಿದೆ, ರಾಜಕೀಯದಲ್ಲಿ ವಂಚನೆ ಆಗಿದೆ, ಎಲ್ಲ ಕ್ಷೇತ್ರದಲ್ಲೂ ವಂಚನೆ ಆಗಿದೆ ಅಂತ ರಾಹುಲ್ ಗಾಂಧಿ ಭಾಷಣ ಮಾಡ್ತಾ ಇದ್ರು. ಇತ್ತೀಚೆಗೆ ಅವರು ಪ್ರಯಾಗ್ರಾಜ್ನಲ್ಲಿ ಹೋಗಿ ಒಂದು ಭಾಷಣ ಮಾಡಿದ್ರು. ಆ ಭಾಷಣವನ್ನು ಕೇಳಿದ ಮೇಲೆ ರಾಹುಲ್ ಗಾಂಧಿಯವರ ಬೌದ್ಧಿಕ ಮಟ್ಟದ ಬಗ್ಗೆ ಇನ್ನಷ್ಟು ಪ್ರಶ್ನೆಗಳು ಮೂಡೋದಕ್ಕೆ ಶುರುವಾಗಿದೆ. ರಾಹುಲ್ ಗಾಂಧಿ ಏನು ಹೇಳಿದ್ದಾರೆ ಕೇಳಿದ್ರೆ, ನಾನು ಇತ್ತೀಚೆಗೆ ಮಿಸ್ ಇಂಡಿಯಾದ ಲಿಸ್ಟನ್ನು ನೋಡ್ತಾ ಇದ್ದೆ, ಯಾರ್ಯಾರು ಮಿಸ್ ಇಂಡಿಯಾವನ್ನು ಗೆದ್ದಿದ್ದಾರೆ ಅಂತ. ಅಂದರೆ ರೂಪದರ್ಶಿಗಳ ಸ್ಪರ್ಧೆ ಆಗುತ್ತಲ್ಲ, ಪ್ರತಿ ವರ್ಷವೂ ಕೂಡ ಇದು ನಡೆಯುತ್ತೆ. ಯಾರು ಅತ್ಯಂತ ಸುಂದರವಾಗಿರ್ತಾರೋ ಅವರಿಗೆ ಮಿಸ್ ಇಂಡಿಯಾ ಪಟ್ಟ ಸಿಗುತ್ತೆ. ಒಂದಷ್ಟು ಅದಕ್ಕೆ ಆದಂಥ ಕ್ರೈಟೀರಿಯಾಗಳಿರ್ತವೆ. ಇಷ್ಟು ತೂಕ ಇರಬೇಕು, ಇಷ್ಟು ನೋಡೋದಕ್ಕೆ ಚಂದ ಇರಬೇಕು, ಏನೇನೋ ಅದು ಕ್ರೈಟೀರಿಯಾ ಇರುತ್ತೆ, ನಮಗೆ ಗೊತ್ತಿಲ್ಲ ಬಿಡಿ. ಆ ಪ್ರಕಾರವಾಗಿ ಪ್ರತಿ ವರ್ಷವೂ ಒಬ್ಬೊಬ್ಬರು ಮಿಸ್ ಇಂಡಿಯಾ ಆಗಿ ಆಯ್ಕೆ ಆಗ್ತಾರೆ. ಈ ದೇಶದಲ್ಲಿರುವಂಥ ಅತ್ಯಂತ ಸುಂದರ ಮಹಿಳೆಗೆ ಆ ಸ್ಥಾನಮಾನ ಸಿಗುತ್ತೆ. ರಾಹುಲ್ ಗಾಂಧಿ ಏನು ಹೇಳ್ತಾ ಇದ್ದಾರೆ, ನಾನು ಇತ್ತೀಚೆಗೆ ಆ ಪಟ್ಟಿಯನ್ನು ನೋಡ್ತಾ ಇದ್ದೆ, ಒಬ್ಬರೇ ಒಬ್ಬ ದಲಿತರಿಗೂ ಕೂಡ ಮಿಸ್ ಇಂಡಿಯಾ ಪಟ್ಟ ಸಿಕ್ಕಿಲ್ಲ, ಒಬ್ಬರೇ ಒಬ್ಬರು ಹಿಂದುಳಿದ ವರ್ಗದವರಿಗೂ ಕೂಡ ಮಿಸ್ ಇಂಡಿಯಾ ಪಟ್ಟ ಸಿಕ್ಕಿಲ್ಲ, ಆದಿವಾಸಿಗಳಿಗೆ ಸಿಕ್ಕಿಲ್ಲ, ಈ ದೇಶದ 90% ಜನ ಏನಿದ್ದಾರೆ ಅವ್ರು ಯಾರಿಗೂ ಕೂಡ ಮಿಸ್ ಇಂಡಿಯಾದಲ್ಲಿ ಸ್ಥಾನಮಾನವೇ ಸಿಕ್ಕಿಲ್ಲ. ರಾಹುಲ್ ಗಾಂಧಿ ಭಾಷಣ ಮಾಡಿರೋದು. ಮಿತ್ರರೇ, ಇದನ್ನು ಕೇಳಿಬಿಟ್ಟು ನನಗೆ ಆಶ್ಚರ್ಯ ಆಗೋಗ್ಬಿಡ್ತು. ರಾಹುಲ್ ಗಾಂಧಿಯವರ ಬೌದ್ಧಿಕ ಮಟ್ಟ ಇಷ್ಟೊಂದು ಕುಸಿದು ಹೋಗಿದೆಯಾ? ಇವರೊಬ್ಬರು ವಿಪಕ್ಷ ನಾಯಕನ, ಇವರಿಗೆ ಮಿನಿಮಮ್ ಜ್ಞಾನವೂ ಇಲ್ವಾ ಅನ್ನುವಂಥ ಪ್ರಶ್ನೆ ಉದ್ಭವಿಸೋದಕ್ಕೆ ಶುರುವಾಗಿದೆ. ಯಾಕೆ ಗೊತ್ತಾ? ಮಿಸ್ ಇಂಡಿಯಾದಲ್ಲಿ ಮೀಸಲಾತಿ ತರೋದಕ್ಕೆ ಸಾಧ್ಯವಾ? ಒಮ್ಮೆ ಯೋಚನೆ ಮಾಡಿ. ಈ ರೂಪದರ್ಶಿಗಳು, ಫಿಲ್ಮ್ ಇಂಡಸ್ಟ್ರಿ ಇದೆಲ್ಲ ಹೇಗೆ ನಡೆಯುತ್ತೆ ಹೇಳಿ? ಯಾರು ಸುಂದರವಾಗಿರ್ತಾರೋ, ಯಾರು ನೋಡೋದಕ್ಕೆ ಚೆನ್ನಾಗಿರ್ತಾರೋ, ಯಾರು ಆ ಕ್ರೈಟೀರಿಯಾಗಳಲ್ಲಿ ಪಾಸ್ ಆಗ್ತಾರೋ, ಇಷ್ಟು ತೂಕ ಇರಬೇಕು, ಹೀಗಿರಬೇಕು, ಇಷ್ಟೇ ಸ್ಲಿಮ್ ಆಗಿರಬೇಕು ಬಾಡಿ, ಅದೆಲ್ಲ ಒಂದಷ್ಟು ಕ್ರೈಟೀರಿಯಾಗಳಿರುತ್ತೆ. ಅದರಲ್ಲಿ ಯಾರು ಪಾಸ್ ಆಗ್ತಾರೋ ಅವರಿಗೆ ಆ ಪದವಿ ಸಿಗುತ್ತೆ. ಈಗ ಮಿಸ್ ಇಂಡಿಯಾವನ್ನು ಆಯ್ಕೆ ಮಾಡುವಂಥ ಸಂದರ್ಭದಲ್ಲಿ ಜಡ್ಜ್ಗಳು ಜಾತಿಯನ್ನು ನೋಡ್ತಾರ. ಈಕೆ ದಲಿತ ಸಮುದಾಯಕ್ಕೆ ಸೇರಿದಂಥವಳು, ಇವಳನ್ನು ಆಯ್ಕೆ ಮಾಡಬಾರ್ದು, ಇವಳು ನೋಡೋದಕ್ಕೆ ತುಂಬ ಚೆನ್ನಾಗಿದ್ದಾಳೆ, ಆದರೂ ಕೂಡ ಇವಳನ್ನು ಆಯ್ಕೆ ಮಾಡಬಾರ್ದು. ಈಕೆ ಯಾವುದೋ ಮೇಲ್ವರ್ಗಕ್ಕೆ ಸೇರಿದವಳಿದ್ದಾಳೆ, ಇವಳು ನೋಡೋದಕ್ಕೆ ಅಷ್ಟು ಚೆನ್ನಾಗಿಲ್ಲ, ಆದರೂ ಕೂಡ ಇವಳನ್ನೇ ಮಿಸ್ ಇಂಡಿಯಾ ಮಾಡಬೇಕು ಅಂತ ಏನಾದರೂ ಆಯ್ಕೆ ಮಾಡ್ತಾರಾ? ಖಂಡಿತವಾಗ್ಲೂ ಇಲ್ಲ. ಮಿತ್ರರೇ, ನನಗನ್ಸಿದ ಮಟ್ಟಿಗೆ ಈ ಮಿಸ್ ಇಂಡಿಯಾ ಆಗಿರ್ಬೋದು, ಮಿಸ್ ಯೂನಿವರ್ಸ್ ಆಗಿರ್ಬೋದು, ಮಿಸ್ ವರ್ಲ್ಡ್ ಆಗಿರ್ಬೋದು, ಇದನ್ನೆಲ್ಲ ಆಯ್ಕೆ ಮಾಡುವಂಥ ಸಂದರ್ಭದಲ್ಲಿ ಯಾರೂ ಕೂಡ ಜಾತಿಯನ್ನು ಕೇಳೋದೇ ಇಲ್ಲ. ಅಲ್ಲಿ ಜಾತಿಗೆ ಸ್ಥಾನಮಾನವೇ ಇಲ್ಲ. ಅಲ್ಲೇನಿದ್ರೂ ಕೂಡ ಅವರ ಕ್ರೈಟೀರಿಯಾಗಳೇನಿರುತ್ತಲ್ಲ, ಎಷ್ಟು ಸುಂದರವಾಗಿರ್ತಾರೆ, ಹೇಗಿರ್ತಾರೆ, ಅದನ್ನು ನೋಡಿ ಆಯ್ಕೆ ಮಾಡ್ತಾರೆ ಹೊರತು ಉಳಿದಂತೆ ಎಲ್ಲವೂ ಕೂಡ ನಗಣ್ಯ ಆಗುತ್ತೆ. ಆದರೆ ರಾಹುಲ್ ಗಾಂಧಿ ಹೇಳ್ತಾ ಇದ್ದಾರೆ, ಒಬ್ಬರೇ ಒಬ್ಬರು ದಲಿತ ಸಮುದಾಯಕ್ಕೆ ಸೇರಿದಂಥವರು, ಹಿಂದುಳಿದ ವರ್ಗಕ್ಕೆ ಸೇರಿದಂಥವರು ಮಿಸ್ ಇಂಡಿಯಾ ಆಗಿ ಆಯ್ಕೆ ಆಗಿಲ್ಲ ಅಂತ.
ಒಂದು ವೇಳೆ ಯೋಚನೆ ಮಾಡಿ, ಮೀಸಲಾತಿಯನ್ನು ತರೋದಕ್ಕೆ ಸಾಧ್ಯವಾ ಮಿಸ್ ಇಂಡಿಯಾದಲ್ಲಿ? ನಾನು ಸುಮ್ಮನೆ ಉದಾಹರಣೆ ಕೊಡ್ತಿದ್ದೀನಿ, ನಾನು ಯಾರನ್ನೂ ಟೀಕೆ ಮಾಡ್ತಾ ಇಲ್ಲ. ಹಿಂದುಳಿದ ವರ್ಗಕ್ಕೆ, ದಲಿತ ಸಮುದಾಯಕ್ಕೆ 30% ಮೀಸಲಾತಿಯನ್ನು ಮಿಸ್ ಇಂಡಿಯಾದಲ್ಲಿ ತಂದ್ರು ಅಂತ ಅಂದ್ಕೊಳ್ಳಿ. ತಂದ್ರು, ರಾಹುಲ್ ಗಾಂಧಿ ಮಾತನ್ನು ಕೇಳಿ ತಂದ್ರಪ್ಪ. ಆಗ ಹೇಗೆ ಆಯ್ಕೆ ಮಾಡಬಹುದು? ಒಬ್ಳು ಮೇಲ್ವರ್ಗಕ್ಕೆ ಸೇರಿದಂತಹ ಮಹಿಳೆ ಬಂದಿರ್ತಾಳೆ ಮಿಸ್ ಇಂಡಿಯಾಗೆ, ಆ ಕ್ರೈಟೀರಿಯಾದಂತೆ ಅಷ್ಟೇ ತೂಕವನ್ನು ಹೊಂದಿರ್ತಾಳೆ, ಅಷ್ಟೇ ಸ್ಲಿಮ್ ಆಗಿರ್ತಾಳೆ. ಅದೇ ಹಿಂದುಳಿದ ವರ್ಗಕ್ಕೆ, ಈ ಮೀಸಲಾತಿಯನ್ನು ಪಡೆದಂತಹ ವರ್ಗಕ್ಕೆ ಸೇರಿದಂಥವರು ಒಂದು 10 kg ಜಾಸ್ತಿ ಇರ್ತಾರೆ. ಆಗ ಮೀಸಲಾತಿ ಇವರಿಗೆ 30% ಇದೆ, ಈ 10 kg ಜಾಸ್ತಿ ಇದ್ದವರಿಗೆ ಈ ಬಾರಿ ಮಿಸ್ ಇಂಡಿಯಾ ಕೊಡೋದು ಅಂತೇಳಿ ಆಯ್ಕೆ ಮಾಡೋದಕ್ಕೆ ಸಾಧ್ಯತೆ ಇದೆಯಾ? ರಾಹುಲ್ ಗಾಂಧಿ ಇದನ್ನು ಬಯಸ್ತಾರ? ಆಶ್ಚರ್ಯ ಆಗುತ್ತೆ ರಾಹುಲ್ ಗಾಂಧಿಯವರ ಬೌದ್ಧಿಕ ಮಟ್ಟಕ್ಕೆ. ಇಷ್ಟಕ್ಕೆ ನಿಂತಿಲ್ಲ ರಾಹುಲ್ ಗಾಂಧಿ ಭಾಷಣ. ಈ ದೇಶದ ಮಾಧ್ಯಮಗಳಲ್ಲೂ ಕೂಡ ಹಿಂದುಳಿದ ವರ್ಗದವರಿಲ್ಲ ಅಂದರೆ, ನಾನು ಕೂಡ ಸುದೀರ್ಘವಾಗಿ ಮಾಧ್ಯಮದಲ್ಲಿದ್ದೀನಿ. ಮಾಧ್ಯಮದಲ್ಲಿ ಹೇಗೆ ನಡೆಯುತ್ತೆ, ಆಯ್ಕೆ ಪ್ರಕ್ರಿಯೆ ಹೇಗೆ ನಡೆಯುತ್ತೆ ನನಗೂ ಕೂಡ ಗೊತ್ತು. ಯಾವ ಮಾಧ್ಯಮದಲ್ಲೂ ಕೂಡ ಆ್ಯಂಕರ್ ಆಯ್ಕೆ ಮಾಡುವಂಥ ಸಂದರ್ಭದಲ್ಲಿ ಜಾತಿ ಕೇಳೋದಿಲ್ಲ. ಅವ್ರಿಗೆ ಓದೋದಕ್ಕೆ ಸ್ಪಷ್ಟವಾಗಿ ಬರುತ್ತಾ, ಭಾಷಾ ಜ್ಞಾನ ಎಷ್ಟಿದೆ, ಅವರು ಆನ್ ಸ್ಕ್ರೀನ್ನಲ್ಲಿ ಹೇಗೆ ಕಾಣ್ತಾರೆ, ಅವರ ನ್ಯೂಸ್ ಪ್ರೆಸೆಂಟೇಷನ್ ಸ್ಕಿಲ್ ಹೇಗಿದೆ, ಇದನ್ನು ನೋಡ್ತಾರೆ ಹೊರತು ಇವರು ದಲಿತ ಸಮುದಾಯಕ್ಕೆ ಸೇರಿದಾರಾ, ಇವರು ಹಿಂದುಳಿದ ವರ್ಗಕ್ಕೆ ಸೇರಿದಾರಾ, ಇವರು ಬ್ರಾಹ್ಮಣರ, ಇವರು ಲಿಂಗಾಯತರ, ಇದು ಯಾವುದನ್ನು ನೋಡೋದಿಲ್ಲ, ಇದು ಯಾವುದನ್ನು ಕೇಳೋದಿಲ್ಲ. ಯಾವ ಸುದ್ದಿ ಸಂಸ್ಥೆಯಲ್ಲೂ ಕೂಡ ಹೀಗೆ ನಡೆಯೋದೇ ಇಲ್ಲ. ಯಾರೋ ಇಬ್ಬರು ಜಾತಿವಾದಿಗಳು ಎಲ್ಲ ಕಡೆ ಇರ್ತಾರೆ ರಾಹುಲ್ ಗಾಂಧಿ ಥರ. ಹಾಗಂತ ಇಡೀ ವ್ಯವಸ್ಥೆಯೇ ಜಾತಿ ವಿರುದ್ಧವಾಗಿದೆ, ಅಲ್ಲಿ ದಲಿತರಿಗೆ ಅವಕಾಶ ಇಲ್ಲ, ಹಿಂದುಳಿದ ವರ್ಗದವರಿಗೆ ಅವಕಾಶ ಇಲ್ಲ ಅಂತ ಹೇಳೋದಕ್ಕೆ ಸಾಧ್ಯವಾ? ರಾಹುಲ್ ಗಾಂಧಿ ಇದನ್ನು ಕೂಡ ಹೇಳ್ತಾ ಇದ್ದಾರೆ, ಈ ದೇಶದ ಮಾಧ್ಯಮಗಳಲ್ಲಿ ಒಬ್ಬರು ಆ್ಯಂಕರ್ ಕೂಡ ಹಿಂದುಳಿದ ವರ್ಗದವರಿಲ್ಲ ಅಂತ. ಅಂದರೆ ಯಾರೂ ಯೋಚನೆ ಮಾಡದಂತಹ ವಿಚಾರಗಳನ್ನು, ಎಲ್ಲಿ ಜಾತಿಯ ಬಗ್ಗೆ ಪ್ರಸ್ತಾಪವೇ ಆಗೋದಿಲ್ಲೋ ಅಲ್ಲೆಲ್ಲ ಜಾತಿಯನ್ನು ರಾಹುಲ್ ಗಾಂಧಿ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಏನಿದರ ಉದ್ದೇಶ? ಇಡೀ ಸಮಾಜವನ್ನು ವಿಭಜಿಸುವಂಥ ಹುನ್ನಾರ ಇದು. ಈಗ ಮಿಸ್ ಇಂಡಿಯಾ ಬಗ್ಗೆ ಮಾತನಾಡಿದ್ದಾರೆ, ನಾಳೆ ಸೇನೆ ಬಗ್ಗೆಯೂ ಕೂಡ ಇದೇ ರೀತಿಯಾಗಿ ಹೇಳ್ತಾರೆ. ಸೇನೆಯಲ್ಲೂ ಕೂಡ ವಿಷ ಬಿತ್ತುವಂತಹ ಕೆಲಸವನ್ನು ರಾಹುಲ್ ಗಾಂಧಿ ಮಾಡ್ತಾರೆ, ಅದರಲ್ಲೇನು ಡೌಟ್ ಇಲ್ಲ. ಹಿಂದೆಯೂ ಕೂಡ ಅಂತಹ ಪ್ರಯತ್ನಕ್ಕೆ ಕೈ ಹಾಕಿದ್ರು, ಮುಂದೆಯೂ ಮಾಡ್ತಾರೆ. ಇದರಿಂದ ಕೊನೆಯದಾಗಿ ಏನಾಗುತ್ತೆ? ಇಡೀ ದೇಶ ವಿಭಜನೆಗೊಳ್ಳುತ್ತೆ, ಅದರಲ್ಲೇನು ಡೌಟ್ ಇಲ್ಲ. ಬಾಂಗ್ಲಾದೇಶದಲ್ಲಿ ಏನು ಪರಿಸ್ಥಿತಿ ಆಯಿತೋ ಅದು ಭಾರತದಲ್ಲಿ ಆಗೇ ಆಗುತ್ತೆ. ಯಾಕೆಂದರೆ ವರ್ಗ ಸಂಘರ್ಷ ಶುರುವಾಗುತ್ತೆ. ಮೇಲ್ವರ್ಗದವರು ಒಂದು ವರ್ಗವನ್ನು ತುಳಿತಾ ಇದ್ದಾರೆ ಅಂತ ಅಲ್ಲಿ ವಿಷ ಬೀಜ ಬಿತ್ತುವಂಥದ್ದು. ಇದರ ಅರಿವಿಲ್ಲದಂತಹ ಕೆಲವರು ದೊಂಬಿ ಹೇಳ್ತಾರೆ, ಗಲಭೆ ಮಾಡ್ತಾರೆ, ಸಮಾಜದಲ್ಲಿ ಅಶಾಂತಿ ಸೃಷ್ಟಿಯಾಗುತ್ತೆ. ರಾಹುಲ್ ಗಾಂಧಿ ಬಯಸ್ತಾ ಇರೋದು ಇದನ್ನೇ. ಯಾಕೆ ಗೊತ್ತಾ? 2014 ಬಳಿಕ ಈ ದೇಶ ಬದಲಾಗೋದಕ್ಕೆ ಶುರುವಾಯಿತು. ಅಂದರೆ ನರೇಂದ್ರ ಮೋದಿ ಬಂದು ಬದಲಾಯಿತು ಅಂತಲ್ಲ, ಜನರ ಯೋಚನಾ ಮಟ್ಟವೇ ಬದಲಾಯಿತು. ನರೇಂದ್ರ ಮೋದಿ ದೇಶದ ಅಭಿವೃದ್ಧಿಯ ಬಗ್ಗೆ ಮಾತನಾಡೋದಕ್ಕೆ ಶುರು ಮಾಡಿದ್ರು. ಜೊತೆಗೆ ಜಾತಿಯನ್ನು ಎಲ್ಲೂ ಕೂಡ ಪ್ರಸ್ತಾಪ ಮಾಡಿಲ್ಲ. ಇವತ್ತಿಗೂ ನರೇಂದ್ರ ಮೋದಿ ಏನು ಹೇಳ್ತಾರೆ? ಶೋಷಿತರು, ಪೀಡಿತರು, ವಂಚಿತರು, ಮಹಿಳೆಯರು, ಹೀಗಂತ ನರೇಂದ್ರ ಮೋದಿ ಮಾತನಾಡ್ತಾರೆ. ಎಲ್ಲೂ ಕೂಡ ದಲಿತರು, ಬ್ರಾಹ್ಮಣರು, ಲಿಂಗಾಯತರು, ಒಕ್ಕಲಿಗರು, ಇದು ಯಾವುದನ್ನು ಕೂಡ ನರೇಂದ್ರ ಮೋದಿ ಹೇಳೋದಿಲ್ಲ ಅಥವಾ BJP ನಾಯಕರು ಹೇಳೋದಿಲ್ಲ. ಯಾಕೆಂದರೆ ಅವರು ಆ ರೀತಿಯಾದಂಥ ಸಿದ್ಧಾಂತವನ್ನು ರೂಢಿಸಿಕೊಂಡಿದ್ದಾರೆ. ದೇಶ ಒಗ್ಗಟ್ಟಾಗಿರಬೇಕು, ಅಭಿವೃದ್ಧಿಯತ್ತ ಹೆಜ್ಜೆ ಇಡಬೇಕು. ಜೊತೆಗೆ ಹಿಂದೂಗಳೆಲ್ಲರೂ ಕೂಡ ಒಂದೇ, ಇದರಲ್ಲಿ ಭೇದ ಭಾವ ಇರಬಾರ್ದು. ಹಿಂದೂಗಳು ಅಂತಂದ ಮೇಲೆ ಒಕ್ಕಲಿಗರು ಹೆಚ್ಚಲ್ಲ, ದಲಿತರು ಕಡಿಮೆ ಅಲ್ಲ, ಲಿಂಗಾಯತರು ಹೆಚ್ಚಲ್ಲ, SCಗಳು ಕಡಿಮೆ ಅಲ್ಲ, ಬ್ರಾಹ್ಮಣರು ಹೆಚ್ಚಲ್ಲ, OBC ಕಡಿಮೆ ಅಲ್ಲ, ಎಲ್ಲರೂ ಕೂಡ ಈಕ್ವಲ್. ಇಲ್ಲಿ ಯಾರು ಹೆಚ್ಚಾಗೋದಕ್ಕೂ ಸಾಧ್ಯ ಇಲ್ಲ, ಯಾರು ಕಡಿಮೆ ಆಗೋದಕ್ಕೂ ಸಾಧ್ಯ ಇಲ್ಲ. ಎಲ್ಲರೂ ಒಂದೇ ಸಮಾನವಾಗಿರಬೇಕು. ಈ ರೀತಿಯಾದಂತಹ ವಿಚಾರಧಾರೆಗಳನ್ನು ಇಟ್ಕೊಂಡು BJP ಚುನಾವಣೆಯನ್ನು ಎದುರಿಸ್ತು. ಜನ ಅದನ್ನು ಒಪ್ಕೊಂಡ್ರು. 2014 BJPಗೆ ದೊಡ್ಡ ಮಾರ್ಜಿನ್ನಲ್ಲಿ ಜಯ ಸಿಕ್ತು. 2019 ಅದು ರಿಪೀಟ್ ಆಯಿತು. ಆಗ ರಾಹುಲ್ ಗಾಂಧಿಗೆ ಏನನ್ನಿಸ್ತು? ಅಭಿವೃದ್ಧಿಯ ವಿಚಾರದಲ್ಲಿ ನರೇಂದ್ರ ಮೋದಿಯನ್ನು ಕಟ್ಟಿ ಹಾಕೋದಕ್ಕೆ ಸಾಧ್ಯ ಇಲ್ಲ. ಇವರೆಲ್ಲೂ ಕೂಡ ಭ್ರಷ್ಟಾಚಾರ ಮಾಡಿಲ್ಲ, UPA ಅವಧಿಯಲ್ಲಿ ಆದಂತೆ ಹಗರಣಗಳಾಗಿಲ್ಲ. ಇನ್ನು ಹೇಗೆ ನರೇಂದ್ರ ಮೋದಿಯನ್ನು ತಡೆದು ನಿಲ್ಲಿಸುವಂಥದ್ದು? ಅದಕ್ಕೆ ಜಾತಿ ಅಸ್ತ್ರ, ಜಾತಿಯನ್ನು ಒಡಿಬೇಕು. ಈ ಹಿಂದುಳಿದ ವರ್ಗದವರು ಇರಬಹುದು, SC STಗಳಿರಬಹುದು, ಇವರಲ್ಲಿ ಕೆಲವರು ಇನ್ನೂ ಕೂಡ ಎಜುಕೇಟ್ ಆಗಿಲ್ಲ. ಅವರಿಗೆ ಇಡೀ ಸಮಾಜ, ದೇಶ, ಅದರ ಬಗ್ಗೆ ಚಿಂತನೆ ಮಾಡುವಂಥ ಕೆಪಾಸಿಟಿ ಬಂದಿಲ್ಲ. ಅಂತಹ ಮುಗ್ಧರನ್ನು ನಾವು ಬಳಸ್ಕೊಳ್ಬೇಕು. ಅವರಿಗೆ ಜಾತಿಯ ವಿಷ ಬೀಜವನ್ನು ಬಿತ್ತಬೇಕು. ಆಗೇನಾಗುತ್ತೆ? ಅವರು BJPಯ ವಿರುದ್ಧ ನಿಂತ್ಕೊಳ್ತಾರೆ, ನಮ್ಮನ್ನು ಬೆಂಬಲಿಸ್ತಾರೆ, ನಾವು ಅಧಿಕಾರಕ್ಕೆ ಬರಬಹುದು. ಇದು ರಾಹುಲ್ ಗಾಂಧಿಯವರ ಉದ್ದೇಶ. 2024 ಸ್ವಲ್ಪ ಯಶಸ್ಸು ಸಿಕ್ಕಿದೆ. ಎಲ್ಲೆಲ್ಲಿ ದಲಿತ ಪ್ರಾಬಲ್ಯದ ಸೀಟ್ಗಳಿದಾವೋ ಅಲ್ಲಿ ಕಾಂಗ್ರೆಸ್ ಗೆದ್ದಿದೆ. ಹೀಗಾಗಿ ಇದನ್ನು ಇನ್ನಷ್ಟು ಮುಂದುವರಿಸೋದಕ್ಕೆ ರಾಹುಲ್ ಗಾಂಧಿ ಬಯಸ್ತಾ ಇದ್ದಾರೆ. ಮಿತ್ರರೇ, ಇವ್ರು ಹೇಳೋದು ಮಾತ್ರ ದಲಿತರ ಪರ ಅಂತ. ನಿಜವಾಗ್ಲೂ ಇವರು ಅಧಿಕಾರಕ್ಕೆ ಬಂದರೆ ಏನು ಮಾಡ್ತಾರೆ ಗೊತ್ತಾ? ಸಣ್ಣದಾಗಿ ಒಂದೊಂದು ಉದಾಹರಣೆ ಕೊಡ್ತೀನಿ. ಈಗ ರಾಹುಲ್ ಗಾಂಧಿಯವರು ನಿಜವಾಗ್ಲೂ ದಲಿತರ ಪರವಾಗಿ ಅಷ್ಟೊಂದು ಒಲವಿದ್ದಿದ್ದೇ ಆಗಿದ್ರೆ ಯಾಕೆ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಪ್ರಧಾನಮಂತ್ರಿ ಅಭ್ಯರ್ಥಿ ಅಂತ ಘೋಷಣೆ ಮಾಡಿಲ್ಲ? ಈಗಲೂ ಕೂಡ ರಾಹುಲ್ ಗಾಂಧಿಯವರೇ ಪ್ರಧಾನಮಂತ್ರಿ ಆಗಬೇಕು ಅಂತ ಕಾಂಗ್ರೆಸ್ ಯಾಕೆ ಬಯಸ್ತಾ ಇದೆ, ಸೋನಿಯಾ ಗಾಂಧಿ ಯಾಕೆ ಬಯಸ್ತಾ ಇದ್ದಾರೆ? ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಮಾಡಬಹುದಲ್ವಾ? ಅವ್ರಿಗೇನು ಕಡಿಮೆ ರಾಜಕೀಯ ಅನುಭವ ಇದೆಯಾ? ಸುದೀರ್ಘವಾಗಿ 50 ವರ್ಷಕ್ಕೂ ಹೆಚ್ಚು ರಾಜಕೀಯದಲ್ಲಿದ್ದಾರೆ, ಅಪಾರ ಅನುಭವ ಇದೆ, ಅವರಿಗೆಲ್ಲ ರೀತಿಯಲ್ಲೂ ಕೆಪಾಸಿಟಿ ಇದೆ. ಅವರನ್ನು ಪ್ರಧಾನಮಂತ್ರಿ ಅಭ್ಯರ್ಥಿ ಮಾಡಬಹುದಿತ್ತಲ್ಲ. ಮಮತಾ ಬ್ಯಾನರ್ಜಿ ಹೇಳಿದ್ರು, ಅರವಿಂದ್ ಕೇಜ್ರಿವಾಲ್ ಹೇಳಿದ್ರು, ಅಂದರೆ ಪ್ರಧಾನಮಂತ್ರಿ ಅಭ್ಯರ್ಥಿಯಾಗಿ ಖರ್ಗೆಯನ್ನು ಘೋಷಿಸಿ ಅಂತ. ಯಾಕೆ ಕಾಂಗ್ರೆಸ್ ಒಪ್ಪಲಿಲ್ಲ? ತನ್ನ ಬುಡಕ್ಕೆ ಬಂದಂತಹ ಅವಕಾಶವನ್ನು ಕಾಂಗ್ರೆಸ್ ಯಾಕೆ ಬಿಟ್ಕೊಡ್ತು? ಯಾಕೆಂದರೆ ರಾಹುಲ್ ಗಾಂಧಿ ಪ್ರಧಾನಿ ಆಗಬೇಕು ಅಂತ. ರಾಹುಲ್ ಗಾಂಧಿ ಇಷ್ಟೊಂದು ಮೀಸಲಾತಿಯ ಪರ ಇದ್ದಿದ್ದೇ ಆಗಿದ್ದರೆ ಇವತ್ತು ತಾನೇ ಪ್ರಧಾನಮಂತ್ರಿ ಆಗಬೇಕು ಅಂತ ಯಾಕೆ ಬಯಸ್ತಾ ಇದ್ರು?
ಅವರ ಕುಟುಂಬದಲ್ಲಿ ನೆಹರು ಪ್ರಧಾನಿಯಾಗಿದ್ದಾರೆ, ಇಂದಿರಾ ಗಾಂಧಿ ಪ್ರಧಾನಿಯಾಗಿದ್ದಾರೆ, ರಾಜೀವ್ ಗಾಂಧಿ ಪ್ರಧಾನಿಯಾಗಿದ್ದಾರೆ. 10 ವರ್ಷ ರಾಹುಲ್ ಗಾಂಧಿ ಅವರ ಅಮ್ಮ ಸೋನಿಯಾ ಗಾಂಧಿ ಶಾಡೋ ಪ್ರೈಮ್ ಮಿನಿಸ್ಟರ್ ಆಗಿ ಕೆಲಸ ಮಾಡಿದ್ದಾರೆ. ಈ ದೇಶದ ಇತಿಹಾಸದಲ್ಲಿ ಅವರ ಕುಟುಂಬವೇ ಅತಿ ಹೆಚ್ಚು ಆಳಿದ್ದು. ಈಗಲೂ ಕೂಡ ರಾಹುಲ್ ಗಾಂಧಿ ಯಾಕೆ ನಾನು ಪ್ರಧಾನಮಂತ್ರಿ ಆಗಬೇಕು ಅಂತ ಬಯಸ್ತಾರೆ? ಯಾವುದೊಬ್ಬ ದಲಿತನೋ ಹಿಂದುಳಿದ ವರ್ಗದವರನ್ನೋ ಪ್ರಧಾನಮಂತ್ರಿ ಅಭ್ಯರ್ಥಿಯನ್ನಾಗಿ ಕೂರಿಸ್ತೀನಿ, ಆ ಒಂದು ನಿರ್ಧಾರವನ್ನು ರಾಹುಲ್ ಗಾಂಧಿ ಮಾಡಲಿ, ಆ ರೀತಿಯಾಗಿ ಹಿಂದುಳಿದ ವರ್ಗದವರನ್ನ ಬೆಂಬಲಿಸಲಿ, ಆಗ ನಾವು ಕೂಡ ಒಪ್ಕೊಳ್ತೀವಿ. ಇದಕ್ಕೂ ಮುಂದುವರೆದ ಉದಾಹರಣೆ ಕೊಡ್ತೀನಿ. ಈ ಬಾರಿ ಸ್ಪೀಕರ್ ಚುನಾವಣೆಗೆ INDIA ಕೂಟ ಕೋಡಿ ಕುನಿಲ್ ಸುರೇಶ್ ಅವರನ್ನ ನಿಲ್ಲಿಸಿತು. ಕೇವಲ ಇದೊಂದು ರಾಜಕೀಯ ಅಜೆಂಡಾ ಅಷ್ಟೇ. ಕೋಡಿ ಕುನಿಲ್ ಸುರೇಶ್ ನಿಜವಾಗ್ಲೂ ಗೆಲ್ತಾರೆ ಅಂತಾಗಿದ್ರೆ ಕಾಂಗ್ರೆಸ್ ನಿಲ್ಲಿಸ್ತಾ ಇತ್ತಾ? ಖಂಡಿತವಾಗ್ಲೂ ಇಲ್ಲ. ಸ್ಪೀಕರ್ ಹುದ್ದೆ ಕಾಂಗ್ರೆಸ್ಗೆ ಸಿಗುತ್ತೆ ಅಂತಂದ್ರೆ ರಾಹುಲ್ ಗಾಂಧಿ ಹೋಗಿ ಕೂರ್ತಾ ಇದ್ರು. ಯಾಕೆಂದ್ರೆ ಅದಾರು ಒಂದು ಅಧಿಕಾರ ನನಗೆ ಸಿಗಲಿ ಅಂತ. ಅಲ್ಲಿ ಗೆಲ್ಲೋದಿಲ್ಲ ಅಂತ ಬಹಳ ಸ್ಪಷ್ಟವಾಗಿ ಗೊತ್ತಿತ್ತು. ಹೀಗಾಗಿ ದಲಿತ ಅನ್ನುವಂತಹ ಕಾರ್ಡನ್ನು ಪ್ರಯೋಗ ಮಾಡಿ ಕೋಡಿ ಕುನಿಲ್ ಸುರೇಶ್ ಅವರನ್ನ ಸ್ಪೀಕರ್ ಚುನಾವಣೆಗೆ ನಿಲ್ಲಿಸಿತು. ಅವರು ಸೋಲುವಂತಹದ್ದು ಖಚಿತ ಆಗಿತ್ತು. ಹಾಗಾದ್ರೆ ವಿಪಕ್ಷ ನಾಯಕನ ಸ್ಥಾನ ಸಿಕ್ತಲ್ಲ. 8 ಬಾರಿ ಕೋಡಿ ಕುನಿಲ್ ಸುರೇಶ್ ಗೆದ್ದಿದ್ದಾರಪ್ಪ. ಕಾಂಗ್ರೆಸ್ನಲ್ಲಿ ಅತ್ಯಂತ ಹಿರಿಯ ಸಂಸದ. ಅಷ್ಟು ಗೆದ್ದಂತಹ ಸಂಸದ ಯಾರೂ ಇಲ್ಲ. ಅವರಿಗೆ ವಿಪಕ್ಷ ನಾಯಕ ಸ್ಥಾನವನ್ನು ಕೊಡಬಹುದಿತ್ತಲ್ಲ. ಯಾಕೆ ರಾಹುಲ್ ಗಾಂಧಿ ಇಟ್ಕೊಂಡ್ರು? ಈ ಹಿಂದೆ 2 ಬಾರಿಯೂ ಕೂಡ ಅಧಿಕೃತ ವಿಪಕ್ಷ ನಾಯಕ ಸ್ಥಾನ ಸಿಕ್ಕಿರಲಿಲ್ಲ. ಆಗ ರಾಹುಲ್ ಗಾಂಧಿ ಆಗಿರಲಿಲ್ಲ, ಯಾಕೆಂದ್ರೆ ಅದಕ್ಕೆ ಮಹತ್ವ ಇಲ್ಲ ಅಂತ. ಒಮ್ಮೆ ಅಧೀರ್ ರಂಜನ್ ಚೌಧರಿಗೆ ಬಿಟ್ಕೊಟ್ಟಿದ್ರು, ಇನ್ನೊಮ್ಮೆ ಮಲ್ಲಿಕಾರ್ಜುನ ಖರ್ಗೆಗೆ ಬಿಟ್ಕೊಟ್ಟಿದ್ರು, ಯಾಕೆಂದ್ರೆ ಅದಕ್ಕೆ ಮಹತ್ವ ಇರಲಿಲ್ಲ. ಯಾವಾಗ ಆ ಹುದ್ದೆಗೆ ಮಹತ್ವ ಬರುತ್ತೋ, ಅದು ತುಂಬಾ ಪ್ರಭಾವಿ ಅಂತ ಅನಿಸಿಕೊಳ್ಳುತ್ತೋ, ಆಗ ರಾಹುಲ್ ಗಾಂಧಿ ಬಂದು ಕೂರ್ತಾರೆ. ಆಗ ನೆಹರು ಕುಟುಂಬದವರು ಅಲ್ಲಿಗೆ ಬಂದು ಟವಲ್ ಹಾಕ್ತಾರೆ. ಇಂಥವರು ಈ ದೇಶಕ್ಕೆ ಸಮಾನತೆಯ ಬಗ್ಗೆ ಪಾಠ ಮಾಡ್ತಾರೆ, ಮೀಸಲಾತಿಯ ಬಗ್ಗೆ ಪಾಠ ಮಾಡ್ತಾರೆ. ಎಂಥ ವಿಪರ್ಯಾಸ ಗಮನಿಸಿ. ಹೇಳ್ತಾ ಹೋದ್ರೆ ಎಲ್ಲಿಂದ ಎಲ್ಲಿಗೆ ಹೋಗುತ್ತೆ. ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಏನು ಹೇಳ್ತು? ಮೀಸಲಾತಿಯಲ್ಲಿ ಕ್ರೀಮಿ ಲೇಯರ್ ಅನ್ನ ತೆಗೆದು ಬಿಡಿ. ಅಂದ್ರೇನು? ಈ ಹಿಂದಿನಿಂದಲೂ ಕೂಡ ಯಾರು ಮೀಸಲಾತಿಯನ್ನು ಪಡೆದುಕೊಂಡಿದ್ದಾರೋ ಅವರನ್ನು ಬದಿಗಿಡಿ, ಹೊಸಬರಿಗೆ ಮೀಸಲಾತಿ ಸಿಗುವಂತೆ ಮಾಡಿ ಅಂತ. ಸುಪ್ರೀಂ ಕೋರ್ಟ್ ಏನು ಹೇಳ್ತಾ ಇದೆ? ಇದು ಬೇಡ. ಒಮ್ಮೆ ಪಡೆದು ಆತ ಅತ್ಯುನ್ನತ ಹುದ್ದೆಗೆ ಹೋಗಿರ್ತಾನೆ, ಅವನ ಮಗನಿಗೆ ಆ ಅವಕಾಶ ಸಿಗೋದು ಬೇಡ. ಯಾರೋ ಹಳ್ಳಿ ಮೂಲೆಯಲ್ಲಿರ್ತಾನಲ್ಲ ಭೀಮಪ್ಪ, ಆತನೂ ಕೂಡ ದಲಿತನೇ, ಅವನ ಮಗನಿಗೆ ಸಿಗಲಿ. ಅವನು ಸರ್ಕಾರಿ ಶಾಲೆಯಲ್ಲಿ ಓದಿರ್ತಾನೆ, ಆತನಿಗೆ ಉನ್ನತ ವ್ಯಾಸಂಗವನ್ನು ಮಾಡೋದಕ್ಕೆ ಕಷ್ಟ ಆಗಿರುತ್ತೆ, ಅವನಿಗೆ ಈ ವ್ಯವಸ್ಥೆಯಲ್ಲಿ ಮುಂದೆ ಬರುವುದು ಕಷ್ಟ ಆಗ್ತಾ ಇರುತ್ತೆ. ಅಂಥವನಿಗೆ ಮತ್ತೆ ಮೀಸಲಾತಿ ಸಿಗಲಿ. ಪಡೆದುಕೊಂಡವರೇ ಮತ್ತೆ ಮತ್ತೆ ಪಡೆದುಕೊಳ್ಳೋದು ಬೇಡ ಅಂತ ಸುಪ್ರೀಂ ಕೋರ್ಟ್ ಹೇಳ್ತು. ಇದಕ್ಕೆ ಕಾಂಗ್ರೆಸ್ ಯಾವ ಮಟ್ಟಿಗೆ ವಿರೋಧ ಮಾಡ್ತು? ಲೆಫ್ಟ್ ಪಾರ್ಟಿಗಳು ಯಾವ ಮಟ್ಟಿಗೆ ವಿರೋಧ ಮಾಡಿದ್ವು? ಸಮಾಜವಾದಿ ಪಕ್ಷ, TMC ಎಲ್ಲರೂ ಎಷ್ಟರ ಮಟ್ಟಿಗೆ ವಿರೋಧ ಮಾಡಿದ್ರು ಗೊತ್ತಲ್ಲ ನಿಮಗೆ. ಅದನ್ನ ನಾನೇನು ಬಿಡಿಸಿ ಹೇಳಬೇಕಾಗಿಲ್ಲ. ಆದರೆ ವಾಸ್ತವವನ್ನು ಗಮನಿಸಿ, ಸುಪ್ರೀಂ ಕೋರ್ಟ್ ಎಂತಹ ಗಂಭೀರವಾದ ವಿಚಾರವನ್ನ ಸಮಾಜದ ಮುಂದೆ ಇಟ್ಟಿದೆ ಅಂತ. ಇಲ್ಲಿ ಲಾಭ ಆಗೋದು ಯಾರಿಗಾಗಿತ್ತು? ದಲಿತ ಸಮುದಾಯಕ್ಕಾಗಿತ್ತು. ಹೇಗೆ ಗೊತ್ತಾ? ಈಗ ಒಬ್ಬ ದಲಿತ ಕಷ್ಟಪಟ್ಟು ಓದಿ IAS ಆಫೀಸರ್ ಆಗ್ತಾನೆ, ಆತನಿಗೆ ಮೀಸಲಾತಿ ಸಿಕ್ಕಿರುತ್ತೆ. ಆತನ ಮಗನೂ ಕೂಡ IAS ಆಫೀಸರು ಅಥವಾ KS ಆಫೀಸರು ಏನೊಂದು ಆಗಿರ್ತಾನೆ. ಹೀಗೆ ಆ ಕುಟುಂಬ 2-3 ತಲೆಮಾರುಗಳಿಂದ ಮೀಸಲಾತಿಯನ್ನು ಪಡೆದುಕೊಂಡು ಸಮಾಜದಲ್ಲಿ ಉನ್ನತ ಹುದ್ದೆಗಳನ್ನು ಗಳಿಸಿಕೊಂಡಿರುತ್ತೆ. ಸುಪ್ರೀಂ ಕೋರ್ಟ್ ಏನು ಹೇಳ್ತು? ಮತ್ತೆ ಮತ್ತೆ ಆ ರೀತಿಯಾಗಿ ಮೀಸಲಾತಿ ಸಿಗೋದು ಬೇಡ, ಅವನು ಬದಿ ಹೋಗಬೇಕು. ಅವನ ಮಗನೂ ಕೂಡ IAS ಆಫೀಸರ್ ಆಗಬೇಕು ಅಂತಂದ್ರೆ ಆತ ಜನರಲ್ ಕ್ಯಾಟಗರಿಯಲ್ಲಿ ಬಂದು ಆಗ್ಲಿ, ಮೀಸಲಾತಿ ಸಿಗೋದು ಬೇಡ ಅಂತ. ಯಾರಿಗೆ ಸಿಗಬೇಕು? ಇದುವರೆಗೆ ಒಮ್ಮೆಯೂ ಮೀಸಲಾತಿಯನ್ನು ಪಡೆದಿಲ್ಲಪ್ಪ, ಆತನ ಕುಟುಂಬದಲ್ಲಿ ಯಾರಿಗೂ ಸಿಕ್ಕಿಲ್ಲ. ಅಂಥವರಿಗೆ ಸಿಗಲಿ, ಅಂಥವ್ರು ಮೇಲ್ ಬರಲಿ ಅಂತ ಹೇಳಿದ್ದು. ಇದರಿಂದ ಲಾಭ ದಲಿತರಿಗೆ ಆಗ್ತಾ ಇತ್ತು. ಹೇಗೆ ಗೊತ್ತಾ? ಈಗ ಒಬ್ಬ IAS ಆಫೀಸರ್ ಮಗ ಜನರಲ್ ಕ್ಯಾಟಗರಿಯಲ್ಲಿ ಬಂದು ಆನಂತರವೂ ಆತ IAS ಆಫೀಸರ್ ಆದರೆ ದಲಿತನೇ ಮತ್ತೆ IAS ಆಫೀಸರ್ ಆದಂತ ಆಗುತ್ತೆ. ಇನ್ನೊಬ್ಬ ದಲಿತ ಮೀಸಲಾತಿಯನ್ನು ಪಡೆದು IAS ಆಫೀಸರ್ ಆಗ್ತಾನಪ್ಪ. ಅಲ್ಲಿಗೆ 2 ದಲಿತರು IAS ಆಫೀಸರ್ ಆಗ್ತಾರೆ. ಲಾಭ ಆಗೋದು ಯಾರಿಗೆ? ದಲಿತರಿಗೆ, ಹಿಂದುಳಿದ ವರ್ಗದವರಿಗೆ. ಆದರೆ ಇದನ್ನು ಕಾಂಗ್ರೆಸ್ ವಿರೋಧ ಮಾಡಿತು. ನಿಜವಾಗ್ಲೂ ದಲಿತರು ಉದ್ಧಾರ ಆಗೋದು ಅವ್ರಿಗೆ ಇಷ್ಟ ಇಲ್ಲ. ಯಾಕೆಂದ್ರೆ ಅವರು ಉದ್ಧಾರ ಆಗಿ, ಅವರು ಎಜುಕೇಟ್ ಆಗಿ, ಅವರು ಸಮಾಜದಲ್ಲಿ ತುಂಬ ಪ್ರಭಾವಿಗಳಾದರೆ ಅವ್ರು ಯಾಕೆ ಕಾಂಗ್ರೆಸ್ಸನ್ನು ಬೆಂಬಲಿಸ್ತಾರೆ? ಅವರು ಬೌದ್ಧಿಕವಾಗಿ ಹಿಂದುಳಿದಿರಬೇಕು, ಅವರಿಗೆ ಜ್ಞಾನ ಇರಬಾರದು, ಅವರು ನಿರಂತರವಾಗಿ ಹೋರಾಟದ ಬದುಕನ್ನೇ ಬದುಕ್ತಾ ಇರಬೇಕು. ಆಗ ನಮ್ಮ ಬೇಳೆ ಬೇಯುತ್ತೆ ಎನ್ನುವಂಥದ್ದು ಕಾಂಗ್ರೆಸ್ನ ಚಿಂತನೆ. ಅದೇ ರೀತಿಯಾಗಿ ಈ ದೇಶದಲ್ಲಿ 75 ವರ್ಷ ಅವರು ರಾಜಕೀಯ ಮಾಡಿದ್ದು. ಈಗಲೂ ಕೂಡ ಇದನ್ನು ಮುಂದುವರಿಸ್ತಾ ಇದ್ದಾರೆ. ಸಮಾಜದಲ್ಲಿ ವಿಷಬೀಜ ಬಿತ್ತುವಂತಹ ಕೆಲಸವನ್ನು ನಿರಂತರವಾಗಿ ಇವರು ಮಾಡ್ತಾ ಇದ್ದಾರೆ. ಮಿತ್ರರೇ, ಈಗ ಕ್ರೀಮಿ ಲೇಯರ್ ಬಗ್ಗೆ ಚರ್ಚೆ ಆಗ್ತಾ ಇದೆ, ಲ್ಯಾಟ್ರಲ್ ಎಂಟ್ರಿ ಬಗ್ಗೆ ಚರ್ಚೆ ಆಗ್ತಾ ಇದೆ. ಎಲ್ಲ ಕಡೆಯಿಂದಲೂ ಕೂಡ ಮೋದಿ ವಿರುದ್ಧವಾಗಿ ಒಂದು ಅಜೆಂಡಾವನ್ನು ಸೆಟ್ ಮಾಡೋದಕ್ಕೆ INDIA ಕೂಟ ಮತ್ತು ಅದರ ನಾಯಕರು ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ವಾಸ್ತವಾಂಶವನ್ನು ಗಮನಿಸಿ, ಈ ಅಖಿಲೇಶ್ ಯಾದವ್ ಕೂಡ ಈ ಲ್ಯಾಟ್ರಲ್ ಎಂಟ್ರಿಯನ್ನು ವಿರೋಧಿಸಿದ್ರು, ಕ್ರೀಮಿ ಲೇಯರ್ ಬಗ್ಗೆ ಸುಪ್ರೀಂ ಕೋರ್ಟ್ನ ಟಿಪ್ಪಣಿಯನ್ನು ಕೂಡ ವಿರೋಧಿಸಿದ್ರು. ಆದರೆ ಅಖಿಲೇಶ್ ಯಾದವ್ ಅಧಿಕಾರ ಇದ್ದಂತಹ ಸಂದರ್ಭದಲ್ಲಿ ಏನು ಮಾಡಿದ್ದಾರೆ ಗೊತ್ತಾ? ಈ ಬಾರಿ ಅವರು ಲೋಕಸಭಾ ಚುನಾವಣೆಯಲ್ಲಿ PDA ಫಾರ್ಮುಲಾದ ಮೂಲಕ ಹಿಂದುಳಿದ ವರ್ಗದ ಓಟನ್ನು ಸೆಳೆಯುವಲ್ಲಿ ಅಖಿಲೇಶ್ ಯಾದವ್ ಯಶಸ್ವಿಯಾಗಿದ್ದಾರೆ. ಆದರೆ ಅವರು ಅಧಿಕಾರದಲ್ಲಿ ಇದ್ರಲ್ಲ, 2012ರಿಂದ 2017ರವರೆಗೆ ಇದೇ ಅಖಿಲೇಶ್ ಯಾದವ್ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆಗಿದ್ದರು. ಆ ಸಂದರ್ಭದಲ್ಲಿ ಅವ್ರು ಏನು ಮಾಡಿದ್ದಾರೆ ಗೊತ್ತಾ? ಈಗ ಹೇಳ್ತೀನಿ ಕೇಳಿ. ಅಖಿಲೇಶ್ ಯಾದವ್ ಅವರ ಈ 5 ವರ್ಷದ ಅವಧಿಯಲ್ಲಿ ಒಟ್ಟು 26,394 ಸರ್ಕಾರಿ ಉದ್ಯೋಗಗಳನ್ನು ಭರ್ತಿ ಮಾಡಲಾಗಿದೆ, ನೇಮಕಾತಿ ಮಾಡಿಕೊಳ್ಳಲಾಗಿದೆ. ಇದರಲ್ಲಿ OBCಗೆ ಸಿಕ್ಕಿದ್ದು ಕೇವಲ 26.38% ಮಾತ್ರ, ಅಂದರೆ ಅಖಿಲೇಶ್ ಯಾದವ್ ಕಾಲದಲ್ಲಿ. ಅದೇ ಮಿತ್ರರೇ, ಈಗ ಯೋಗಿ ಆದಿತ್ಯನಾಥ್ ಅವರ ಕಾಲಾವಧಿಯಲ್ಲಿ ಒಟ್ಟು 46,675 ಸರ್ಕಾರಿ ಉದ್ಯೋಗಗಳನ್ನು ಭರ್ತಿ ಮಾಡಲಾಗಿದೆ. ಇದರಲ್ಲಿ OBCಗೆ ಸಿಕ್ಕಿರುವಂತಹದ್ದು 38.41%.
ಅಂದರೆ ಅಖಿಲೇಶ್ ಯಾದವ್ಗಿಂತಲೂ ಕೂಡ 12% ಜಾಸ್ತಿ OBCಗೆ ಯೋಗಿ ಆದಿತ್ಯನಾಥ್ ಅವಕಾಶ ಕೊಟ್ಟಿದ್ದಾರೆ. ಆದರೆ ಅಖಿಲೇಶ್ ಯಾದವ್ ಏನು ರಾಜಕಾರಣ ಮಾಡ್ತಾರೆ, OBC ಅಂತ. ವಾಸ್ತವತೆ ಏನು ಗೊತ್ತಾ, ಈ ಹಿಂದೆ ಯಾವ ಕಾರಣಕ್ಕೂ ಕೂಡ ಉತ್ತರ ಪ್ರದೇಶದಲ್ಲಿ ಹಿಂದುಳಿದ ವರ್ಗದವರು, ದಲಿತರು ಅಖಿಲೇಶ್ ಯಾದವ್ರನ್ನ ಒಪ್ಕೊಳ್ತಾ ಇರಲಿಲ್ಲ, ಸಮಾಜವಾದಿ ಪಕ್ಷವನ್ನು ಒಪ್ಕೊಳ್ತಾ ಇರಲಿಲ್ಲ. ಯಾಕೆ ಅಂತಂದರೆ ಅವ್ರಿಗೆ ಗೊತ್ತಿತ್ತು, ಇವರು ಅಧಿಕಾರದಲ್ಲಿ ಇಲ್ಲದೆ ಇರುವಾಗ ದಲಿತರ ಪರವಾಗಿ ಮಾತನಾಡ್ತಾರೆ, ಅಧಿಕಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ಯಾದವರನ್ನು ತಂದು ಕೂರಿಸ್ತಾರೆ. ಯಾಕೆಂದರೆ ಅಖಿಲೇಶ್ ಯಾದವ್ ಯಾದವ ಪಕ್ಷವನ್ನು ನಡೆಸ್ತಾ ಇರುವಂಥದ್ದು. ಯಾದವರ ಡಾಮಿನೆನ್ಸ್ ಜಾಸ್ತಿ ಆಗುತ್ತೆ, ದಲಿತರೆಲ್ಲ 2-3ನೇ ಹುದ್ದೆಯಲ್ಲಿ ಕೂತ್ಕೊಳ್ಬೇಕು. ಹೀಗಾಗಿ ದಲಿತರು ಮತ್ತು ಹಿಂದುಳಿದ ವರ್ಗದವರು ಅಖಿಲೇಶ್ ಯಾದವ್ರನ್ನು ಬೆಂಬಲಿಸ್ತಾ ಇರಲಿಲ್ಲ. ಆದರೆ ಈಗ ಅಖಿಲೇಶ್ ಯಾದವ್ ಹೇಳ್ತಿರುವಂಥ ಸುಳ್ಳನ್ನು ಕೇಳಿ ಇವರೊಂದು ನರೇಟಿವ್ ಬಿಲ್ಡ್ ಮಾಡ್ತಾ ಇದ್ದಾರಲ್ಲ, ಈ ಕಾರಣದಿಂದಾಗಿ ದಲಿತರೂ ಕೂಡ ಅಖಿಲೇಶ್ ಯಾದವ್ ಹಿಂದೆ ಹೋಗುವಂಥ ಪರಿಸ್ಥಿತಿ ಬಂದಿದೆ. ಮಿತ್ರರೇ, ಈ ವಿಚಾರವನ್ನು ಹೇಳ್ತಾ ಹೋದರೆ ಇದು ಎಂಡೇ ಇಲ್ಲ. ಅಷ್ಟರ ಮಟ್ಟಿಗೆ ಹಿಂದೂ ಸಮಾಜವನ್ನು ಒಡೆಯುವಂಥ ಪ್ರಯತ್ನಕ್ಕೆ INDIA ಕೂಟ ಮುಂದಾಗಿದೆ. ರಾಹುಲ್ ಗಾಂಧಿ ಅಂತೂ ಹಿಂದೂ ಸಮಾಜ ನೆಮ್ಮದಿಯಾಗಿರಬಾರದು ಅಂತ ಭಾವಿಸಿದಂತೆ ಕಾಣ್ತಾ ಇದೆ. ಓವರಾಲ್ ಆಗಿ ರಾಹುಲ್ ಗಾಂಧಿ ಅವರ ಹೇಳಿಕೆ, ಅವರ ರಾಜಕೀಯ, ಇದ್ರ ಬಗ್ಗೆ ನೀವೇನು ಹೇಳ್ತೀರಿ? ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.